ಚಿಕ್ಕಬಳ್ಳಾಪುರ ನಗರದ ಗೋಲ್ಡ್ ಗ್ಲಿಮ್ಸ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಉಪನ್ಯಾಸಕ ಎಂ ಮಣಿರಾಜು ಅರಿಕೆರೆ ಅವರು, ಅವಕಾಶ ವಂಚಿತ ಭಾರತೀಯರಿಗೆ ಘನತೆಯ ಬದುಕನ್ನು ಕಲ್ಪಿಸುವ ಏಕೈಕ ಉದ್ದೇಶದಿಂದ ತಮ್ಮಿಡೀ ಬದುಕನ್ನ ಅದಕ್ಕಾಗಿ ಮೀಸಲಿಟ್ಟಿದ್ದ ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಎಂದು ತಿಳಿಸಿದರು. ಸಂವಿಧಾನವೆಂದರೆ ಕೇವಲ ಪುಸ್ತಕವಲ್ಲ, ಭಾರತೀಯರ ಆತ್ಮ. ಭಾರತದ ದಮನಿತರ, ಅಶಕ್ತರ, ಶೋಷಿತರ ಬದುಕು ಸಂವಿಧಾನದಲ್ಲಿ ಇದೆ ಎಂದರೆ ತಪ್ಪಾಗಲಾರದು. ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ದರೂ ಅದನ್ನು ಅನುಷ್ಠಾನ ಮಾಡುವವರು ದುರ್ಬಲವಾಗಿದ್ದರೆ ದುಷ್ಟರಾಗುತ್ತಾರೆ. ಅವಸಾನ ಖಚಿತ ಎಂದು ಅಂಬೇಡ್ಕರ್ ಹೇಳಿದರು. ಸಂವಿಧಾನದಲ್ಲಿರುವ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಕೇವಲ ಶಬ್ದಗಳಲ್ಲ. ಇವುಗಳ ಅರ್ಥವನ್ನು ಅರಿತು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡಾಗ ಸಂವಿಧಾನದ ಘನತೆಯ ಬದುಕು ಪ್ರಾಪ್ತಿಯಾಗಲಿದೆ ಎಂದರು. ರಕ್ತರಹಿತ ಕ್ರಾಂತಿಯನ್ನ ಮೊಟ್ಟ ಮೊದಲಿಗೆ ಯಾರಾದರೂ ಮಾಡಿದ್ರೆ ಅದು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಮಾತ್ರ. ರಕ್ತರಹಿತ ಕ್ರಾಂತಿಯವರು ಅವರು ಒಂದು ವೇಳೆ ಮನಸ್ಸು ಮಾಡಿದ್ರೆ ಈ ದೇಶದಲ್ಲಿ ಇವತ್ತೇನು ಮನುವಾದಿಗಳ ಅಟ್ಟಹಾಸ ಮೆರೀತಾ ಇದ್ದಾರೆ, ಇದಕ್ಕೆ ಯಾವತ್ತೋ ಮಟ್ಟ ಆಗ್ತಾ ಇದ್ರು. ಆದ್ರೆ ಅಂಬೇಡ್ಕರ್ ಆಶಯ ಅದಾಗಿರ್ಲಿಲ್ಲ. ಮನುಷ್ಯರನ್ನ ಪ್ರೀತಿ ಮಾಡಬೇಕು, ಮನುಷ್ಯರಿಗೆ ನೆರವಾಗಬೇಕು. ಇದೇ ಡಿಗ್ನಿಟಿ ಆಫ್ ಲೈಫ್ ಅಂತ. ಘನತೆಯ ಬದುಕಂದ್ರೆ ಏನು? ನಾನೊಬ್ಬ ಕಿರೀಟ ಇಟ್ಕೊಂಡ್ಬಿಟ್ಟು ನಾನೊಬ್ಬ ಕುದುರೆ ಮೇಲೆ ಹೋದ್ರೆ ಘನತೆಯ ಬದುಕಾಗಲ್ಲ. ನನ್ನ ಜೊತೆಗಾರರನ್ನು ನನ್ನ ಸಮೂಹ ತಗೊಂಡ್ರೆ ಅದು ಘನತೆಯ ಬದುಕು ಅಂತ. ಇಡೀ ವಿಶ್ವದಲ್ಲಿ ಯಾರಾದ್ರೂ ಸಾಮಾಜಿಕ ಅಸಮಾನತೆಯ ವಿರುದ್ಧ ಇಡೀ ಜನಸಮೂಹವನ್ನ ಮೌನವಾದಂತ ಕ್ರಾಂತಿಗೆ ಬಡಿದೆಬ್ಬಿಸಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಬಹುದೊಡ್ಡ ಉದಾಹರಣೆಗಳನ್ನು ನೀವು ಕಾಳಾರಾಮ್ ದೇವಸ್ಥಾನ ಪ್ರವೇಶ ಇರಬಹುದು. ವ್ಯಕ್ತಿನ ಸಂವಿಧಾನ ಬರೆಯುವಂತ ಒಂದು ನೈಪುಣ್ಯತೆ ಯಾರಿಗಿದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದೆ ಅಂತ. ಬ್ರಿಟಿಷರು ಒಪ್ಕೊಂಡಂತ ವ್ಯಕ್ತಿನ ಭಾರತದವರಾದ ನಾವೇ ಒಪ್ಕೊಳ್ತಾ ಇಲ್ಲ. ಇದು ವಿಪರ್ಯಾಸ. ಇದು ಬದಲಾಗಬೇಕು. ಬಸವಣ್ಣನವರನ್ನ ಯಾರೋ ಯಾರಿಗೆ ಪೂಜೆ ಮಾಡೋದಲ್ಲ, ಬಸವಣ್ಣನವರನ್ನು ಯಾರು ನಿಜವಾಗಿ ಪೂಜಿಸಬೇಕು. ಅಂತರ್ಜಾತೀಯ ವಿವಾಹಗಳನ್ನ ಪ್ರೋತ್ಸಾಹಿಸಿದವರು, ಜಾತಿಯ ತಾರತಮ್ಯವನ್ನ ಕಿತ್ತೋಸಿದವರು ಬಸವಣ್ಣನವರು. ಅವ್ರನ್ನ ಪೂಜಿಸಬೇಕಾಗಿರೋದು ಯಾರು? ಕನಕದಾಸರು. ಕುಲ ಎಂದು ಒಡೆದಾಡದಲ್ಲಿ ಕುಲದ ನೆಲೆ ಏನಾದ್ರೂ ಬಂದಿಲ್ಲ ಅಂತ ಹೇಳ್ತಂತ ಕನಕದಾಸರನ್ನ ನಿಜವಾಗ್ಲೂ ಯಾರು ಪೂಜೆ ಮಾಡಬೇಕು?